ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಬಿರಿಯಾನಿ ಮಾಡಿ ಉಂಡು ಬೇಸರ ಬಂದಿತ್ತಂದ್ರೆ ಒಂದು ಸಲ ಹಿಂಗೆ ಈ ಹೆಲ್ದಿ ಅನ್ನ ಮಾಡಿ ನೋಡ್ರಿ. ವಾರಕ್ಕೊಂದು ಸಲ ಇಲ್ಲ 15 ದಿವ್ಸಕ್ಕೆ ಒಂದು ಸಲ ರೀ ಈ ಅನ್ನ ಮಾಡಲೇಬೇಕ್ರಿ. ಅಷ್ಟು ಚಲೋ ಆಗ್ತದೆ ರೀ. ಹಂಗಾದ್ರೆ ಬರ್ರಿ ಇದು ಯಾವ ಅನ್ನ ಅಂತ ತೋರಿಸ್ತೀನಿ ರೀ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದೆ ರೀ. ಅದಕ್ಕೆ ಇಲ್ಲಿ ಒಂದು 4-5 ಒಣ ಮೆಣಸಿನ್ಕಾಯಿ, ಕಡಲೆ ಬ್ಯಾಳಿ, ಉದ್ದಿನ ಬ್ಯಾಳಿ, ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ಹಾಕೀನಿ ರೀ. ಹಾಗೆ ಇಲ್ಲಿ ಒಂದಿಷ್ಟು ಧನಿಯಾ ಬೀಜನೂ ಹಾಕ್ಲತ್ತೀನಿ ರೀ. ಮತ್ತು ಇಲ್ಲಿ ಬಿಳಿ ಎಳ್ಳು ಸೇರಿಸೀನಿ ರೀ. ಈಗ ಸಣ್ಣ ಉರಿನಾಗ ಇವಕ್ಕೆ ಎಲ್ಲಿಂತನ ಹುರಿಬೇಕಂದ್ರೆ ಚಲೋ ಇವು ಕೆಂಪಗಾಗ್ಬೇಕ್ರಿ. ಅಲ್ಲಿಂತನ ನಾವು ಹುರಿಬೇಕ್ರಿ. ಜಾಸ್ತಿ ದೊಡ್ಡದು ಉರಿ ಇಟ್ಟು ಹುರಿಲಕ್ಕೆ ಹೋಗ್ಬೇಡ್ರಿ. ಸಣ್ಣ ಉರಿ ಇಟ್ಟು ಹುರಿದಷ್ಟು ಫ್ಲೇವರು ಭಾಳ ಚಲೋ ಬರ್ತದ್ರಿ. ಈಗ ನೋಡ್ರಿ ನಾ ಇಲ್ಲಿ ಸ್ಟವ್ ಆಫ್ ಮಾಡೀನಿ ರೀ. ಮತ್ತು ಒಂದಿಷ್ಟೇ ಇಲ್ಲಿ ಹುಣಸೆ ಹಣ್ಣು ಸೇರಿಸೀನಿ ರೀ. ಅದಕ್ಕೇನು ಜಾಸ್ತಿ ಹುರಿಯೋದು ಬೇಡ. ಒಂದು ಸಲ ಹಿಂಗೆ ಚಂದ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಈಗ ಇದಕ್ಕೆ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಅದೇ ಪ್ಯಾನಿನಾಗ ಒಂದು ದೊಡ್ಡ ಬಟ್ಟಲು ನಾ ಇಲ್ಲಿ ಏನು ಮಾಡೀನಿ ರೀ, ಇಲ್ಲಿ ನುಗ್ಗಿ ತಪ್ಪಲು ತೊಗೊಂಡೀನಿ ರೀ. ಇವಕ್ಕೆ ಎಲ್ಲಿ ಬಿಡಿಸ್ಕೊಂಡು ಚಲೋ ತೊಳೆದು ತೊಗೊಂಡೀನಿ ರೀ. ಇವಕ್ಕೂ ಅಷ್ಟೇ ರೀ, ಬಿಲ್ಕುಲ್ ಕಮ್ಮಿ ಉರಿನಾಗ ನಾವು ಹುರಿಬೇಕಾಗ್ತದೆ. ಎಲ್ಲಿಂತನ ಹುರಿಬೇಕಂದ್ರೆ ಪೂರ್ತಿ ಅವು ಕುರ್ಕುರಾಗಬೇಕ್ರಿ, ಅಂದ್ರೆ ಕ್ರಿಸ್ಪಿ ಆಗ್ಬೇಕ್ರಿ. ಅಲ್ಲಿಂದನ ಹುರಿಬೇಕಾಗ್ತದೆ ನೋಡ್ರಿ. ಇವಕ್ಕೂ ಆರ್ಲಾಕ್ ಬಿಡ್ತೀನಂತ್ರಿ. ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ನಾಗ ಸೇರಿಸ್ಬಿಡ್ತೀನಂತ್ರಿ. ಹಾಗೆ ಈ ಮಸಾಲೆ ಏನು ಹುರಿದಿದ್ದಲ್ರಿ ಅದನ್ನು ಇದ್ರಾಗ ಸೇರಿಸ್ಬಿಡ್ತೀನಂತ. ಈಗ ಇದಕ್ಕೆ ಪುಡಿ ಮಾಡಿಕೊಂಡು ತರ್ತೀನಂತ್ರಿ. ನೋಡ್ರಿ ಯಾವ ಥರ ಮಾಡೀನಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ಈ ಥರ ಮಾಡ್ಕೊಂಬರ್ಬೇಕ್ರಿ. ಈಗ ಒಂದು ಕಡಾಯಿನಾಗ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಅದ್ರಾಗ ಸಾಸಿ ಮತ್ತು ಜೀರಿಗೆ ಹಾಕಿ ಹಿಂಗೆ ಕುಣಿಸ್ತೀನಂತ್ರಿ. ಚಲೋ ಅವು ಚಟಪಟ ಹಾರ್ಲತ್ತು ಅಂದ್ರೆ ಸಣ್ಣ ಹೋಳಿದ್ದು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ನಿಮಗೆ ಶುಂಠಿ ಇಷ್ಟ ಇದ್ದರೆ ಶುಂಠಿನೂ ಹಾಕೋಬೋದು, ನಡೀತದೆ. ಈಗ ಇದ್ರಾಗ ನಾನು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಹಾಗೆ ಒಂದಿಷ್ಟು ಒಣ ಮೆಣಸಿನ್ಕಾಯಿನೂ ಹಾಕ್ಬಿಡ್ತೀನಂತ್ರಿ. ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಸಣ್ಣ ಹುಳಿನೂ ಸೇರಿಸ್ಬೋದು, ಇಲ್ಲ ಪೇಸ್ಟ್ನು ಹಾಕ್ಬೋದ್ರಿ, ನಡೀತದೆ. ಒಂದಿಷ್ಟು ಕಾಜು ರೀ, ಅದೇ ರೀ ಗೋಡಂಬಿ ಹಾಕಿನ್ರಿ. ಮತ್ತು ಒಂದಿಷ್ಟು ಶೇಂಗಾನು ಹಾಕಿನ್ರಿ. ಇವಕ್ಕೆಲ್ಲ ಈಗ ಚಂದ ಹುರಿತೀನಂತ್ರಿ. ಸ್ವಲ್ಪ ಇಲ್ಲಿ ಬಣ್ಣ ಬದಲಾಯಿಸ್ಬೇಕ್ರಿ. ಅಲ್ಲಿಂತನ ನಾ ಇವಕ್ಕೆ ಹುರಿತೀನಂತ್ರಿ. ನೋಡ್ರಿ ಹಿಂಗೆ ಬಣ್ಣ ಬದಲಾಯಿಸ್ತಂದ್ರೆ ಏನು ಮಾಡ್ಬೇಕ್ರಿ, ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೇರಿಸ್ಬೇಕಾಗ್ತದ್ರಿ. ಸೇರಿಸಿ ಇವಕ್ಕೂ ಸ್ವಲ್ಪ ಹುರಿತೀನಂತ್ರಿ. 1-2 ನಿಮಿಷ ಹುರಿದ್ರೆ ಸಾಕ್ರಿ. ಈಗೇನಪ್ಪ ಅಂತಂದ್ರೆ ಇದ್ರಾಗ ಮೊದಲೇ ಮಾಡಿಟ್ಟಿದ್ದು ನಾನು ಉದುರು ಅನ್ನ ಸೇರಿಸ್ಲತ್ತೀನಿ ರೀ. ಅಕ್ಕಿ ನೀವು ಯಾವಾರ ತೊಗರಿ ನಡೀತದ, ಅನ್ನ ಒಟ್ನಾಗ ಉದುರು ಇರಬೇಕ್ರಿ. ಅನ್ನದಾಗ ಉಪ್ಪು ಹಾಕಿ ಮಾಡ್ಕೊಂಡಿದ್ದೇವ್ರಿ, ಆದ್ರೂ ಸ್ವಲ್ಪ ಉಪ್ಪು ಹಾಕ್ಲೇಬೇಕಾಗ್ತದೆ ರೀ. ಅದಕ್ಕೆ ಉಪ್ಪು ಹಾಕೀನಿ ರೀ. ಮತ್ತು ಈಗೇನು ಪುಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಈ ಮಸಾಲೆ, ಅದು ಇದ್ರಾಗ ಸೇರಿಸ್ಬಿಡ್ತೀನಂದ್ರೆ ಕ್ವಾಂಟಿಟಿ ನೋಡ್ರಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮಸಾಲೆದು ನಾನು ಸ್ವಲ್ಪ ಜಾಸ್ತಿನೇ ಹಾಕೀನಿ ರೀ. ನೋಡ್ರಿ ಚಂದ ಮಿಕ್ಸ್ ಮಾಡ್ಕೋತೀನಂದ್ರೆ ಎಷ್ಟು ಚಲೋ ಕಲರ್ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಸೇರಿಸಿ ಚಂದ ಕಲಿಸ್ತಾರೆ ಆಯ್ತು ರೀ. ನಮ್ಮದು ಹೆಲ್ದಿ ನುಗ್ಗಿ ತಪ್ಪಲ್ದು, ಅದೇ ರೀ ನುಗ್ಗಿ ಸೊಪ್ಪಿಂದು ಅನ್ನ ಇಲ್ಲಿ ರೆಡಿಯಾಗಿಬಿಡ್ತದ್ರಿ. ಹಾಗಾದ್ರೆ ನೋಡಿರಲ್ರಿ, ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನೂ ಮಾಡ್ಕೋರಿ. ಥ್ಯಾಂಕ್ ಯು.